ಬೆಳಿಗ್ಗೆನೆ ಆಫೀಸ್ಗೆ ಹೋದ್ರ? ಹೋಗೋದು ಹೋಗ್ತಾರೆ, ಒಂದು ಮಾತು ಹೇಳಿ ಹೋಗಲ್ಲ. ನಾನು ಕೆಳಗೆ ಮಲಗಿದ್ದೀನಿ, ಅಜ್ಜಿ ಬಂದು ಯಾವಾಗ ಶಾಕ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆಗ ನಂದು ಮತ್ತೆ ಇವ್ರ ಕಥೆ ಅಷ್ಟೇ. ಈ ಮಾತು ಇವ್ರಿಗೆ ಅರ್ಥನೇ ಆಗಲ್ಲ. ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಒಂದೂ ಹೇಳಲ್ಲ. ಯಾಕಾದ್ರೂ ಹಿಂಗ ಆಡ್ತಾರೋ. ಭೂಮಿಕಾ, ನಮ್ ಗುಡ್ಡ ಎಲ್ಲಿ ಇನ್ನೂ ರೆಡಿ ಆಗಿಲ್ವಾ? ಎಲ್ಲ ಅಜ್ಜಿ, ಅದು ಅವರು ಬೆಳಗ್ಗೆನೋ ಎಲ್ಲೋ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಓಹೋ, ನನ್ಗೆ ಅರ್ಥ ಆಯ್ತು ಬಿಡು ನಿನ್ನ ನೋವೇನು ಅಂತ. ಏನ್ ಹೇಳ್ತಿದ್ದೀರಾ? ನಿನ್ನ ಬೇಜಾರು ಏನು ಅಂತ ನನಗೆ ಗೊತ್ತು. ನಿನ್ನ ಗಂಡ ತಿಂಡಿ ಮಾಡದೆ ಹೋಗಿದ್ದಾನೆ ಅಂತ ತಾನೆ? ನೋಡು, ನಿನ್ನ ಗಂಡನ ಬಗ್ಗೆ ಏನಾದರೂ ವಿಚಾರಿಸ್ಬೇಕಾದ್ರೆ ಈ ಡ್ರೈವರ್ಗೆ PAಗೆ ಫೋನ್ ಮಾಡಕ್ ಹೋಗ್ಬೇಡ. ಮತ್ತಿನ್ನೇನ್ ಮಾಡ್ಲಿ ಅಜ್ಜಿ? ಡ್ರೈವರು PA ತಾನೆ ಅವ್ರ ಜೊತೆಲಿರೋದು, ಅವ್ರಿಗೆ ಎಲ್ಲ ಗೊತ್ತಿರೋದು. ನೋಡು, ಅವರೆಲ್ಲ ಯಾವಾಗ್ಲೂ ಅವನ ಜೊತೆನಲ್ಲೇ ಇರಬಹುದು. ಆದ್ರೆ ಅವನ ಮನಸ್ಸಿನಲ್ಲಿರೋದು, ಅವನಿಗೆ ಹತ್ರ ಆಗಿರೋಳು ನೀನೇ ಅಲ್ವಾ? ಹೇಳು, ನಾನು ಹೇಳಿದ್ದು ಹೌದೋ ಅಲ್ವೋ? ಈ ಮಾತು ನಿಜ ತಾನೆ? ಡ್ರೈವರ್ ಇರ್ಲಿ, ಯಾರೇ ಇರ್ಲಿ, ಹೆಂಡ್ತಿನೇ. ಅವಳ ಜಾಗ ತುಂಬೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತಿದ್ದೀರಾ? ನಿಮ್ದಿದೇ ಸಮಸ್ಯೆ, ಎಲ್ಲ ನಾನು ಬಾಯಿ ಬಿಟ್ಟೆ ಹೇಳಬೇಕು. ಈಗಲೇ ಹೀಗಾದ್ರೆ ಮುಂದೆ ನಿಮ್ಮ ಗತಿ ಏನು? ಯಾವಾಗ ನೀವೇ ಎಲ್ಲ ಅರ್ಥ ಮಾಡ್ಕೊಂಡು ಮಾಡೋದು? ನೋಡು, ಈಗೊಂದು ಕೆಲಸ ಮಾಡು. ಅವನಿಗೇನು ಇಷ್ಟನೋ ಅದೇ ತಿಂಡಿ ಮಾಡಿಕೊಂಡು ನೀನೇ ಆಫೀಸಿಗೆ ತಗೊಂಡೋಗಿ ತಿನ್ಸು. ಆಫೀಸ್ಗ ನಾನಾ ತಿಂಡಿ ತಗೊಂಡು ಹೋಗ್ಕೊಡ್ಬೇಕಾ? ಹೂನಮ್ಮ, ನೀನೇ ಮಾಡಬೇಕಾಗಿರೋ ಕೆಲಸ. ಅವಾಗವಾಗ ನೀನೇ ಅಡಿಗೆ ಮಾಡಿ ಪ್ರೀತಿಯಿಂದ ನಿನ್ನ ಕೈಯಿಂದ ತಗೊಂಡೋಗಿ ಕೊಡ್ಬೇಕಲ್ವಾ? ಅಲ್ಲ ಅಜ್ಜಿ, ನಾನು ಅಡ್ಗೆ ಮಾಡಿ ಕೊಟ್ಟು ಕಳ್ಸಿದ್ರೆ ಆಗುತ್ತಲ್ವಾ? ನಾನೇ ಹೋಗ್ಬೇಕಾ? ನೀನೇ ಹೋಗ್ಬೇಕು. ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ರೆ ಸಾಕಾ? ಗಂಡ ತಿಂದನ ನೀನ್ ಮಾಡಿದ ಅಡಿಗೆ ಅವನಿಗಿಷ್ಟ ಆಯ್ತಾ ಅಂತ ನೀನೇ ಅವನ ಹತ್ರದಲ್ಲೇ ಇದ್ದು ತಿಳ್ಕೊಬೇಕಲ್ವಾ? ಹಾಗಾದ್ರೇನೆ ನಿನಗೆ ಅವನ ಇಷ್ಟ ಕಷ್ಟ ಎಲ್ಲ ಅರ್ಥ ಆಗೋದು, ಗಂಡ ಹೆಂಡತಿ ಸಂಬಂಧ ಇನ್ನೂ ಗಟ್ಟಿ ಆಗೋದು. ನೋಡು, ಸುಮ್ಮನೆ ನಾನು ಹೇಳ್ದಂಗೆ ಮಾಡು. ಹೌದು, ಎಲ್ಲ ನಾನೇ ಮಾಡಿದ್ದು, ನೀವೇನು ಮಾಡ್ಲಿಲ್ಲ. ನೀವು ದೊಡ್ಡ ಇದು ಗುಡ್. ಇದನ್ನ ಒಪ್ಕೊಂಡ್ರಲ್ಲ, ಇಷ್ಟೇ ಸಾಕು, ಇಲ್ಲೇ ನಿಲ್ಲಿಸ್ಬಿಡಿ. ಗುಡ್ ನೈಟ್. ಊರೆಲ್ಲ ಹಾಳು ಮಾಡ್ಬಿಟ್ಟು ಗುಡ್ ನೈಟ್ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ರಾತ್ರಿ ಆಗಿರೋ ಜಗಳಕ್ಕೆ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಹುಡುಗಿ, ಬಾ. ಅಲ್ಲ ಅಜ್ಜಿ, ಅದು ನಾನು ಅಜ್ಜಿನೂ ಇಲ್ಲ ಬಜ್ಜಿನೂ ಇಲ್ಲ, ಸುಮ್ಮನೆ ಬಾ. ಆನಂದ, ನಾನು ಭೂಮಿಕಾ ಅವ್ರ ಜೊತೆ ಕೆಫೆನಲ್ಲಿ ಬಿಸಿ ಆಗಿದ್ದೇನೆ, ಆಮೇಲೆ ಮಾಡ್ತೀನಿ. ಓಕೆ, ಬಾಯ್. ಯಾಕಪ್ಪ ಬೆಳಗ್ಗೆ ವಾಕ್ ಮಾಡಿಲ್ವಾ? ಡೈಲಾಗ್ ಹೊಡಿಬೇಕಾದ್ದೆ. ಈಗೆಲ್ಲ ನಾವು ಆಟ ಕುಂಟು ಲೆಕ್ಕಕ್ಕಿಲ್ಲಪ್ಪ, ಯಾಕೆಂದ್ರೆ ನಿಮ್ದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದೆಯಲ್ಲ. ನಡಿಲಿ. ಈ ನೆಟ್ಟಿಗೆ ಏನಾದ್ರು ಮಾತಾಡಂಗಿದ್ರೆ ಮಾತಾಡ, ಇಲ್ಲ ಏನು ಮಾತಾಡ್ಬೇಡ, ಸುಮ್ಮನೆ ಇದ್ಬಿಡು. ನಾನು ಏನೋ ಮಾಡಿದೆ. ಏನ್ ಮಾಡ್ದೆ? ನಾನು ಫೋನ್ ಮಾಡಿದ್ರೆ ಅತ್ತಿಗೆ ಜೊತೆಗಿದ್ದಾರೆ ಅನ್ನೋ ರೀಸನ್ ಕೊಟ್ಬಿಟ್ಟು ನನ್ನ ಕಾಲ್ನ ಕಟ್ ಮಾಡ್ತೀಯಾ? ನೇನೋ ಮಾಡ್ಲಿ, ನೀನ್ ನೆಟ್ಟಿಗಿದ್ದಿದ್ರೆ ನಾನು ಯಾಕೆ ಕಾಲ್ ಕಟ್ ಮಾಡ್ತಾ ಇದ್ದೆ? ನನ್ನ ಬುಡಕ್ಕೆ ಬಂತು ಈಗ. ಏನೋ ನಾನು ಮಾಡಬಾರ್ದೇನೋ ಮಾಡಿದ್ದೀನಿ. ನೀನ್ ಮಾಡೋದೆಲ್ಲ ಮಾಡಬಾರ್ದೆ ಕಣ. ನಿನ್ನ ಹತ್ರ ಎಷ್ಟು ಹುಷಾರಾಗಿದ್ರು ಸಾಲದು. ಈಗ ನಾನು ಏನು ಮಾಡಿದ್ದೀನಿ ಫಸ್ಟ್ ಅದನ್ನ ಹೇಳ. ಸರ್, ಎಲ್ಲ ಮರ್ತ್ಬಿಟ್ರ?
ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಿ ಸರ್. ಮದುವೆ ಆದ್ಮೇಲೆ ಯಾವ ಪರ್ಸನಲ್ಲೂ ಇಲ್ಲ, ಎಲ್ಲ ಪಬ್ಲಿಕ್. ಪ್ರಣಯ ಪಕ್ಷಿಗಳು ಇವಾಗ ಎಲ್ಲಿದ್ದೀರಪ್ಪ? ನಿಮಗೋಸ್ಕರ ಹಾಸಿಗೆ, ನಿಂಬು, ಹಣ್ಣು, ಹಾಲು ಕಾಯ್ತಾ ಇದೆ ಕಣ ಗೆಳೆಯ. ಭೂಮಿಕಾ ಮದ್ವೆ ಆದ್ಮೇಲಿಂದಂತೂ ಪಾಪ ಮಾತೆತ್ತರೆ ಸಾಕು, ಈ ಗಲೀಜ್ ತಲರ್ಟೆ ಪೋಲಿ ಮಾತು. ಎದುರುಗಡೆ ಯಾರಿದ್ದಾರೆ ಏನು ಬೇಕಾಗಿಲ್ಲ, ಬಡ ಅಂತ ಬಾಯಿ ಬಂದಂಗೆ ಮಾತಾಡ್ಬಿಡೋದು. ಭೂಮಿಕಾ ಎದುರುಗಡೆ ಇದ್ದಂತೂ ಸ್ಪೀಕರ್ ಫೋನ್ ಆನ್ ಮಾಡಕ್ಕೆ ಹೆದರಿಕೆ ಆಗುತ್ತೆ. ಅದೇನ್ ಕೆಡದಾಗ ಮಾತಾಡ್ಬಿಡ್ತೀವ ಅಂತ. ಅದಕ್ಕೆ ಸೇಫ್ಟಿಯಾಗಿ ನಾನೇ ನಿನ್ನ ಅವಾಯ್ಡ್ ಮಾಡಿದೆ. ಕಣ್ಣ ನೀನು ಲೇ, ಅತ್ತಿಗೆಗೆ ನೀನು ಹತ್ರ ಆಗಕ್ಕೆ ನಮ್ಮನ್ನೆಲ್ಲ ದೂರ ಮಾಡ್ತಾ ಇದ್ಯಾ. ನಮ್ಗೆ ಅರ್ಥ ಆಗುತ್ತಮ್ಮ. ನೋಡ, ಸಾಮಾನ್ಯವಾಗಿ ಮದುವೆ ಆದ್ರೆ ಫ್ರೆಂಡ್ಸ್ನ ದೂರ ಮಾಡಿಬಿಡ್ತಾರೆ. ಆದ್ರೆ ನನ್ನ ಗೆಳೆಯ ಅಂಥವನಲ್ಲ, ಯಾವುದೇ ಕಾರಣಕ್ಕೂ ನನ್ನ ದೂರ ಮಾಡಲ್ಲ ಅಂತ ನಂಬ್ಕೊಂಡಿದ್ದೆ. ಆದ್ರೆ ನಂಬಿಕೆನ ಸುಳ್ಳು ಮಾಡ್ಬಿಟ್ಟೆ ಕಣೋ ನೀನು. ಒಂದ್ ವಿಷಯ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳೋ, ಹೈವೇ ಸಿಕ್ತಿದ್ದಂಗೆ ಯಾವುದೇ ಕಾರಣಕ್ಕೂ ನಾವು ಬಂದಿದ್ದ ಸರ್ವಿಸ್ ರೋಡ್ನ ಮರಿಬಾರ್ದು ಕಣೋ. ದೇವ್ರು ಒಳ್ಳೇದ್ ಮಾಡಲ್ಲ. ಸಾಕ್ಸಂಬರಲ್ಲೇ ಬಿಲ್ಡಪ್ ಕೊಟ್ಕೊಬೇಡ. ನೀನ್ ಯಾವ ಸರ್ವಿಸ್ ರೋಡು? ನೀನು ಈ ಗುಂಡಿ ಬಿದ್ದಿರೋ ಕ್ರಾಸ್ ರೋಡು. ನಾನು ಕ್ರಾಸ್ ರೋಡ್? ಗುಂಡಿ ಬಿದ್ದಿರೋ ಕ್ರಾಸ್ ರೋಡ್. ಗುಂಡಿ? ಹೌದು. ನಂಬಿದ್ರೆ ನನ್ನನ್ನು ಅಡ್ದಾರಿ ಇಡಿಸ್ಬಿಡ್ತೀಯ. ಅಜ್ಜಿ ಪ್ಲೀಸ್ ನನಗೆ ನೀನೇನು ಹೇಳ್ಬೇಡ. ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾಡಿ. ಏನು ಮಾಡಿದ್ರೆ ಏನಾಗತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲ ಅಜ್ಜಿ, ನಾನು ಹೇಳೋದನ್ನ ಒಂದ್ಸಲ ಕೇಳಿ ಪ್ಲೀಸ್. ವಯಸ್ಸಿನಲ್ಲಿ ನಾನು ದೊಡ್ಡವಳು ಏನ್ ನೀ ದೊಡ್ಡವಳು? ಅಯ್ಯೋ ಅಜ್ಜಿ ನೀವೇ ದೊಡ್ಡವರು. ಅನುಭವ ಹೆಚ್ಚಿರೋದು ನನಗ ಏನ್ ನಿನಗ? ನಿಮ್ಗೆ ಅಜ್ಜಿ. ಹೌದು ತಾನೆ? ಅಂದಮೇಲೆ ಅದು ಇದು ಅಂತ ಪಿಳ್ಳೆನೆವ ಹೇಳ್ದೆ ಅಡಿಗೆ ಮಾಡ್ತೀನಿ. ಅಜ್ಜಿ ಪ್ಲೀಸ್, ನಾನು ಏನಮ್ಮ ನೀನು, ನಾ ಇಷ್ಟು ಹೇಳ್ತಾ ಇದ್ರು ಮತ್ತೆ ಅದೇ ಹಾಡು ಅದೇ ರಾಗ. ಅಡಿಗೆ ಮಾಡಿ ನಡಿ. ಅಡಿಗೆ ಮಾಡಿದ್ರೆ ಹೇಗಿರ್ಬೇಕು ಗೊತ್ತಾ? ಒಳ್ಳೆ ನಳಪಾಕದ ತರ ಇರ್ಬೇಕು. ಅದ್ರ ರುಚಿ ನೋಡ್ತಿದ್ದಾಗೆ ನಮ್ಮ ಗುಂಡು ಹಂಗೆ ಕುಡಿದು ಕುಪ್ಪಳಿಸಿರ್ಬೇಕು, ಹಾಗಿರ್ಬೇಕು. ಯಾಕೆ ಸುಮ್ಮನೆ ನಿಂತಿದ್ಯಾ? ಹ್ಞೂ ಅನ್ನೋ. ಹ್ಞೂ ಅಜ್ಜಿ. ಹಾ, ಹಂಗ ಬಾ ದಾರಿಗೆ. ಅಜ್ಜಿ ಏನು ಮಾಡಬೇಕು ಅಂತ ಹೇಳಿ, ಅವ್ರಿಗೇನು ಇಷ್ಟ ಅಂತ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವನಿಗೆ ಚಿಕನ್ ಅಂದ್ರೆ ಪ್ರಾಣ, ಮಟನ್ ಅಂದ್ರೆ ಪಂಚ ಪ್ರಾಣ, ನಾಟಿ ಕೋಳಿ ಸಾರು ಮೊಟ್ಟೆ ಫ್ರೈ ಅಂದ್ರೆ ತುಂಬಾನೇ ಇಷ್ಟ. ಎಲ್ಲ ಅವ್ರ ತಾತನ ತರನೇ. ಮೀನು ಊಟ ಅಂದ್ರೆ ಬಲು ಇಷ್ಟ ಅವನಿಗೆ. ಅದನ್ನೆಲ್ಲ ಮಾಡು, ಯಾವುದು ಬಿಡ್ಬೇಡ, ಎಲ್ಲಾದ್ರೂ ರುಚಿನೂ ನೋಡ್ಲಿ. ನಾನು ನಾನ್ ವೆಜ್ ಮಾಡ್ಬೇಕಾ? ಗೌತಮ್ ಅವ್ರ ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀಯಾ? ಅಲ್ಲಿ ಚಿಕನ್ ಕರಿ ಅಷ್ಟೇ ಅಲ್ಲ, ಚಿಕನ್ ಅಲ್ಲಿ ಬರೋ ಎಲ್ಲಾ ಐಟಮ್ಸ್ನು ನೀನೇ ಮಾಡ್ಬೇಕಾಗತ್ತೆ. ಸಾರಿ ಕೋಳಿ, ರಿಯಲಿ ಸಾರಿ. ಏನು? ಅಯ್ಯೋ ಅಜ್ಜಿ, ಇದೆಲ್ಲ ನನ್ನಿಂದ ಸಾಧ್ಯ ಅಲ್ಲ. ನಾನು ನಾನ್ ವೆಜ್ ಮಾಡಲ್ಲ, ನನಗೆ ಮಾಡಕ್ ಬರೋದಿಲ್ಲ. ನಾನು ಅವತ್ತೇ ಹೇಳಿದಲ್ಲ ನಿಮಗೆ. ನಾನು ಅವತ್ತೇ ಹೇಳಿದ್ನಲ್ಲ ನಿನ್ಗೆ, ಇದನ್ನೆಲ್ಲ ಕಲ್ತ್ಕೊಂಡಾದ್ರೂ ಮಾಡ್ಬೇಕು ಅಂತ. ಇಲ್ಲ ಅಂದ್ರೆ ನಮ್ಮ ಗುಂಡು ಸೊರ್ಗೋಗ್ಬಿಡ್ತಾನೆ. ಅದಕ್ಕೆ ಅವನಿಗೆ ಏನ್ ಇಷ್ಟನೋ ಅದನ್ನೆಲ್ಲ ನೀನು ಮಾಡಿ ಬಡಿಸ್ಲೇಬೇಕು. ನೋಡ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಕಲ್ತ್ಕೊಂಡಾದ್ರೂ ಮಾಡ್ಲೇಬೇಕು. ಗಂಡನಿಗೆ ಏನೇನು ಇಷ್ಟ ಅನ್ನೋದನ್ನ ತಿಳ್ಕೊಂಡು ಅದನ್ನ ಮಾಡಿ ಬಡಿಸೋದು ಹೆಂಡತಿ ಕರ್ತವ್ಯ. ನೀನ್ ಮಾಡಿ ಬಡಿಸ್ತೀಯ ಅಷ್ಟೇ. ಅಜ್ಜಿ ಅಜ್ಜಿ ಯಾವ ಅಜ್ಜಿನೂ ಬರಲ್ಲ. ರೆಡಿ ಆದ ತಕ್ಷಣ ಕರಿ ರುಚಿ ನೋಡ್ತೀನಿ ನಾನು ಅಷ್ಟೇ. ಒಂದು 2 3 4 and 5. ಚಕ್ಕರ್ ರೆಡಿ. ಈ ಖಾಲಿ ಜಾಗದಲ್ಲಿ ಒಂದು ಸೈನ್ ಬಿದ್ಬಿಟ್ರೆ ನೀನ್ ಬರ್ದಿರೋ ದುಡ್ಡೆಲ್ಲ ನಂದೆ. ಪಾಕೆಟ್ ಮನಿ ಪ್ರಾಬ್ಲಮ್ ಸಾಲ್ವ್. ಅಳಿಮಯ್ಯ, ಈಸಿ ಅಂತ ಈ ಲೆವೆಲ್ಗೆ ದೋಚೋದೇನೋ?
ಪಾಕೆಟ್ ಮನಿ ಅಂತ 25 ಲಕ್ಷಕ್ಕೆ ಚೆಕ್ ಬರ್ಕೋತಾ ಇದೆಯಾ? ಅತಿ ಆಯ್ತು ಅಂತ ಅನ್ಸಲ್ವಾ ನಿಂಗೆ? ಸುಮ್ಮನಿರೋ ಮಾಮ್ಸ್. ಇವಾಗ ನಾವೊಂದು ಸೂಪರ್ ಆಗಿರೋ ಬೀಚಲ್ಲಿ ನಿಂತಿದೀವಿ ಅಂತ ಇಟ್ಕೋ. ನಮ್ಮ ಎದುರುಗಡೆ ಇರೋ ಸಮುದ್ರದಿಂದ ಒಂದೇ ಒಂದು ಲೋಟ ನೀರು ಎತ್ಕೊಂಡ್ರೆ ಸಮುದ್ರಕ್ಕೆ ಏನಾದ್ರು ಲಾಸ? ಅಥವಾ ಅಯ್ಯಯ್ಯೋ ನನ್ನ ಸಮುದ್ರದಿಂದ ಒಂದು ಲೋಟ ನೀರು ಎತ್ಕೊಂಡ್ಬಿಟ್ರು, ಇವ್ರಿಗೆ ಶಿಕ್ಷೆ ಕೊಡ್ರಪ್ಪ ಅಂತ ಸಮುದ್ರ ಏನಾದ್ರು ಬಂದು ಕೋರ್ಟಲ್ಲಿ ಕೇಸ್ ಹಾಕತ್ತ? ಮಾಮ್ಸ್, ಸಮುದ್ರಕ್ಕೆ ಒಂದು ಲೋಟ ನೀರು ಯಾವ ಲೆಕ್ಕ ಮಾಮ್ಸ್? ಹಂಗಂದ್ರೆ ನಿನ್ನ ಅಣ್ಣನ ತಿಜೋರಿ ಅಷ್ಟು ಆಳ ಅಷ್ಟು ಅಗಲ ಅಂತಿದ್ಯಾ? ಎಕ್ಸಾಕ್ಟ್ಲಿ. ನಾವು ಇದೇ ರೀತಿನೇ ತಾನೆ, ಚೂರ್ ಚೂರೇ ಗೊತ್ತಾಗದೇ ಇರೋ ಹಾಗೆ ಎತ್ಕೊಂಡು ಇಲ್ಲಿವರೆಗೂ ಮ್ಯಾನೇಜ್ ಮಾಡ್ಕೊಂಡು ಬಂದಿರೋದು. ಅಕಸ್ಮಾತ್ ಅವನು ಏನಾದ್ರೂ ಒಂದ್ ದಿವಸ ಕೇಳ್ಬಿಟ್ರೆ, ಏನಾಯ್ತು ಅಂತ ಕೇಳಿದ್ರೆ ನೀನ್ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡ್ತೀಯ? ವಾಟ್ ಟು ಡೂ? ಚಾನ್ಸೇ ಇಲ್ಲ ಮಾಮ್ಸ್. ನಮ್ಮ ಅಣ್ಣ ಅದನ್ನೆಲ್ಲ ಕೇಳಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ಅದಕ್ಕೆ ಅಲ್ವಾ ನಾವು ಇಷ್ಟೊಂದು ಆಟ ಆಡ್ತಾ ಇರೋದು. ಮಾಮ್ಸ್, ಮೈ ಕಾನ್ಫಿಡೆನ್ಸ್ ಲೆವೆಲ್ ಇಸ್ ಅಟ್ ಪೀಕ್. ನೀನ್ ಸುಖ ಪುರುಷ ಕಣಪ್ಪ. ನಿನ್ನ ಅಣ್ಣ ಕುಬೇರ, ಅವನ ಹತ್ರ ದೊಡ್ಡ ಖಜಾನೆ ಇದೆ. ನೀನ್ ಕೇಳಿದ ತಕ್ಷಣ ನಿನ್ ಕ್ಯಾಪ್ ತೆಗೆದು ಟಕ 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 ಅಂತ ಸಿಗ್ನೇಚರ್ ಕೊಟ್ಟೆ ಬಿಡ್ತಾನೆ ಅಲ್ವಾ? ಹಾಗಿದ್ದ ಮೇಲೆ ತಪ್ಪು ಅಣ್ಣಂದ ನಂದ. ಅವಾಗಿಂದಾನು ನಮ್ಮಣ್ಣ ಜೈದೇವ್ ಯಾಕೋ ಹೀಗೆ ಮಾಡ್ತಿದ್ಯಾ ಅಂತ ನನ್ನ ಕೇಳ್ಕೊಂಡ್ ಬಂದಿದ್ದಿದ್ರೆ ಇವತ್ತು ನಾನು ಈ ತರ ಆಗ್ತಿದ್ನಾ? ನಾನು ಸ್ವಲ್ಪ ನನ್ನ ಜೀವನದಲ್ಲಿ ಸಂಸ್ಕಾರ, ಜವಾಬ್ದಾರಿ ಅನ್ನೋದನ್ನ ಕಲ್ತ್ಕೊಂಡು ಡೀಸೆಂಟ್ ಬಾಯ್ ಆಗ್ತಿರ್ಲಿಲ್ವಾ? ಬಟ್ ವಾಟ್ ಟು ಡೂ ಮಾಮ್ಸ್? ಅಣ್ಣನ ನಂಬಿಕೆ ನನ್ನ ಈ ಲೆವೆಲ್ಗೆ ಹಾಳು ಮಾಡಿದೆ ಅಂದ್ರೆ ಅದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಬಿಗ್ ಬ್ರದರ್ ನನ್ನನ್ನು ಅಷ್ಟು ನಂಬ್ತಾನೆ ಅಂದ್ಮೇಲೆ ಆ ನಂಬಿಕೆನ ನಾನು ವೇಸ್ಟ್ ಮಾಡ್ಬೋದಾ? ಉಳಿಸ್ಕೋಬೇಕಲ್ವಾ? ನೋ. ಅದಕ್ಕೆ ಅವಾಗ ಅಣ್ಣನ ನಂಬಿಕೆನ ಕ್ಯಾಶ್ ರೂಪದಲ್ಲಿ ಎನ್ಕ್ಯಾಶ್ ಮಾಡ್ಕೋತಾ ಇರ್ತೀವಿ ಅಷ್ಟೇ. ಈ ಘನ ಕಾರ್ಯಕ್ಕಾಗಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿದೆ. ಯಾವಾಗಲೂ ಇರುತ್ತೆ ಕಣೋ ಅಳಿಮಯ್ಯ. ನಾನು ನಿನ್ನ ಪಾಲಿಗೆ, ನಿನ್ನ ಅಮ್ಮನ ಪಾಲಿಗೆ ಐರನ್ ಡೋಮ್ ಇದ್ದಂಗೆ. ಯುನೋ ಅಳಿಮಯ್ಯ, ನಿಮಗೆ ಯಾರಿಂದಲಾದ್ರೂ ಅಪಾಯ ಇದೆ ಅಂತ ಅನಿಸಿದ್ರೆ ಅದನ್ನು ದಾರಿ ಮಧ್ಯದಲ್ಲೇ ಕಂಡು ಹಿಡಿದು ನಾಶ ಮಾಡಿಬಿಡ್ತೀನಿ ಕಣೋ. ನನ್ನ ಆಶೀರ್ವಾದ, ಶ್ರೀರಕ್ಷೆ ಸದಾ ನಿಮ್ಮ ಜೊತೆಗಿರುತ್ತೆ. ಯೋಚನೆ ಮಾಡಬೇಡ ಕಣೋ. ಥ್ಯಾಂಕ್ ಯು. ಸರಿ ಅಳಿಮಯ್ಯ, ಈಗ ಚೆಕ್ಕಿಗೆ ಸಿಗ್ನೇಚರ್ ಮಾಡಿಸ್ಕೊಂಡು ಜಯಶೀಲನಾಗಿ ಬಾ. ನನಗೊಂದು ಪಾರ್ಟಿ ಕೊಡೋದು ಮಾತ್ರ ಮರಿಬೇಡ. ಶೋರ್ ಮಾಮ್ಸ್. ಮಾಮ್ಸ್, ನಿನಗೆ ಪಾರ್ಟಿ ಕೊಡಿಸ್ದೇ ಇರ್ತೀನಾ? ನೀ ನನ್ನ ಕುಚಿಕ್ಕೂ ಅಲ್ವಾ ಮಾಮ್ಸ್? ಕುಚಿಕ್ ಪಾರ್ಟಿ ಫಿಕ್ಸ್. ನಡಿ. ಅದ್ಕೆ ಏನ್ ಅಡ್ಗೆ ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಅಜ್ಜಿ ಅಡ್ಗೆ ಮಾಡು ಅಂತ ಆರ್ಡರ್ ಮಾಡಿ ಹೋಗಿದ್ದಾರೆ. ಮತ್ ಮಾಡಿ ಅಲ್ಲ, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಹೌದು, ಅಜ್ಜಿ ಏನ್ ಮಾಡಕ್ ಹೇಳಿದ್ರು ಅಂತ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನ್ ವೆಜ್ ಮಾಡಕ್ ಹೇಳಿದ್ದಾರೆ. ನನಗೆ ನಾನ್ ವೆಜ್ ಮಾಡಕ್ ಬರಲ್ಲ, ಅದಕ್ಕೆ ಟೆನ್ಷನು. ಅದಕ್ಕೆ ಅಷ್ಟೊಂದು ನರ್ವಸ್ ಆಗ್ಬಿಡಿ. ನೀವು ಅನ್ಕೊಂಡಷ್ಟು ಕಷ್ಟ ಅಲ್ವೇ ಅಲ್ಲ, ತುಂಬಾ ಈಸಿ ಅದು. ಅಲ್ಲ ಪಾರ್ಥ, ನನಗದ್ ಕಷ್ಟನೇ. ನನ್ ಕಷ್ಟ ನನಗೆ. ನಾನು ಯಾವತ್ತೂ ಈ ನಾನ್ ವೆಜ್ ಎಲ್ಲ ಮಾಡೇ ಇಲ್ಲ. ಅದಕ್ಕೆ ನಾನು ಹೇಳೋದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ನೀವು ನಾನ್ ವೆಜ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಮತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ವೆಜ್ ಅಡ್ಗೆನೆ ನಾನ್ ವೆಜ್ ಲೆವೆಲಿಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯು ನೋ ವಾಟ್ ಐ ಮೀನ್? ಅಂದ್ರೆ ತಿನ್ನೋರ್ಗೇನೆ ಇದು ವೆಜ್ಜೋ ನಾನ್ ವೆಜ್ಜೋ ಅಂತ ಕನ್ಫ್ಯೂಷನ್ ಆಗ್ಬಿಡ್ಬೇಕು. ಆ ಲೆವೆಲ್ಗೆ ಇರ್ಬೇಕು. ಓಕೆನಾ? ಅದಕ್ಕೆ ನಿಮ್ಮ ಟ್ಯಾಲೆಂಟ್ ಏನು ಅಂತ ನೀವು ತೋರಿಸ್ಲೇಬೇಕು. ನಿಮ್ ಕೈಲಿ ಹಾಗೆ ಆಗುತ್ತೆ, ನೀವು ಮಾಡೇ ಮಾಡ್ತೀರಾ. ನಾನು ಫುಲ್ ಸಪೋರ್ಟ್ ನಿಮ್ಗಿದೆ. ಹಾಗೆಲ್ಲ ಹೆಂಗ್ ಮಾಡಕ್ಕಾಗುತ್ತೆ? ಸಾಧ್ಯನಾ ಅದು? ಏನಕ್ಕೆ ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಸಾಧ್ಯನಾ ಅಂತ ಕೇಳ್ತೀರಲ್ಲ? ಅಫ್ಕೋರ್ಸ್ ನಿಮ್ ಕೈಲಿ ಹಾಗೆ ಆಗತ್ತೆ. ಅದಕ್ಕೆ ನೀವು ಅಡ್ಗೆ ಮಾಡೋದ್ರಲ್ಲಿ ಎಲ್ಬೋರ್ಡ್ ಅಂತೂ ಅಲ್ಲ, ಕರೆಕ್ಟಾ? ನೀವು ಅಡ್ಗೆನ ಸಕ್ಕದಾಗಿ ಮಾಡ್ತೀರಾ ಅಂತ ನಾನು ಕೇಳಿದ್ದೀನಿ. ಸೊ ಇನ್ಯಾಕ್ ತಡ, ಶುರು ಹಚ್ಕೊಳ್ಳಿ. ಆಮೇಲೆ ನೀವು ಅಡ್ಗೆ ಮಾಡಿ ಮುಗಿದ್ಮೇಲೆ ನನ್ನ ಕರೀರಿ. ನಾನು ಬಂದು ರುಚಿ ಹೇಗಿದೆ ಅಂತ ಹೇಳ್ತೀನಿ. ಓಕೆನಾ? ಅದಕ್ಕೆ ಬಾಯ್. ಎಲ್ರೂ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಿದಾರೆ ಅಷ್ಟೇ. ವೆಜ್ಜಿನ ನಾನ್ ವೆಜ್ ತರ ಸಾಧ್ಯನೇ ಇಲ್ಲ ಇದು. ಆಯ್ತು, ಹೋಗ್ಲಿ ಬಿಡು. ಯಾಕೆ ಬಲೂನ್ ತರ ಮಕ್ಕ ಉಪ್ಪಂತ ಮಾಡ್ಕೊಂಡು ಕೂತಿದ್ಯಾ?
ಒಂದೊಂದ್ಸತಿ ಅಂತೂ ಚಿಕ್ಕ ಮಕ್ಕಳಿಗಿಂತ ಮಕ್ಕಳು ತರ ಆಡ್ತೀಯ ಕಣ. ಹೌದಪ್ಪ, ನಾನು ಚಿಕ್ಕ ಮಗುನೇ, ಎಳೆ ಮಗು. ಲಾಲಿಪಾಪ್ ಕೊಡು, ತಿಂಗೋ ಕೂತ್ಕೊಂಡ್ಬಿಡ್ತೀನಿ. ಅಲ್ಲ ಕಣ, ಯಾಕೋ ಇಷ್ಟಕ್ಕೂ ನಾನು ನಿನ್ನ ಹತ್ರ ಡಿಗ್ನಿಟಿ ಮಣ್ಣು ಮಸಿ ಅಂತ ಮೇಂಟೈನ್ ಮಾಡಬೇಕು? ಫ್ರೆಂಡ್ಶಿಪ್ ಇರೋದೇ ನಮ್ಗೆ ಹೆಂಗೆ ಬೇಕು ಹಂಗೆ ಬಿಂದಾಸಾಗಿರೋ ಕಣಮ್ಮ. ಇಲ್ಲಿ ಯಾವ ಜಡ್ಜ್ಮೆಂಟು ಇರೋದಿಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಪ್ರಶ್ನೆ ಉದ್ಭವ ಆಗೋದು ಇಲ್ಲ. ಫ್ರೆಂಡ್ಸ್ ಜೊತೆಗೆ ಮಾತ್ರ ನಾವಾಗಿರೋಕ್ಕೆ ಸಾಧ್ಯ. ಈವನ್ ಹೆಂಡತಿ ಹತ್ರನೂ ಒಂದು ಸಣ್ಣ ಫಾರ್ಮಾಲಿಟಿಗಳು ಬದುಕಬೇಕಾಗುತ್ತೆ ಕಣ. ಫ್ರೆಂಡ್ ಹತ್ರ ಬಿಂದಾಸಾಗಿ ಯಾವ ಫಿಲ್ಟರ್ ಇಲ್ದಂಗೆ ಇರ್ಬೋದು ಕಣ, ತಿಳ್ಕೊ. ಅದು ನಿಜಾನು, ಅದಕ್ಕೆ ಹೇಳಿರೋದು ಫ್ರೆಂಡ್ಶಿಪ್ ಇಸ್ ದ ಬೆಸ್ಟ್ ರಿಲೇಷನ್ಶಿಪ್ ಅಂತ. ಕರೆಕ್ಟ್. ಆದರೆ ನಿನ್ನ ಥರ ಫ್ರೆಂಡ್ ಯಾರಿಗೂ ಬೇಡ. ಕೂತ್ಕೊಳ್ಳೋ, ನಾನಾಗಿರೋದಕ್ಕೆ ನೀನು ಸಹಿಸ್ಕೊಂಡಿದ್ದೀನಿ. ಏನು? ಕೂತ್ಕೋ. ಹಾಯ್ ಜೈ, ಕಮ್. ಬಿಗ್ ಬ್ರದರ್ ಸ್ವಲ್ಪ ಮಾತಾಡಬೇಕಿತ್ತು. ಓ, ಕ್ಯಾರಿ ಆನ್. ಹೇಳಿ ಜೈ. ಎಸ್ ಬಿಗ್ ಬ್ರದರ್, ಏನಿಲ್ಲ, ಅದು ಒಂದು ಗೋಡೌನ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ವಿಚಾರವಾಗಿ ಚೆಕ್ಗೊಂದು ಸೈನ್ ಹಾಕಬೇಕು ಅಂತ ಹೇಳಿದ್ನಲ್ಲ ಬಿಗ್ ಬ್ರೋ. ಅದಕ್ಕೆ ದಟ್ ಇಸ್ ವೈ ಆಮ್ ಹಿಯರ್. ಬಿಗ್ ಬ್ರದರ್, ಈ ಚೆಕ್ಗೊಂದು ಸೈನ್ ಹಾಕ್ಬಿಟ್ರೆ ಎಲ್ಲ ಪೇಮೆಂಟ್ಸ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಫೈನಾನ್ಸಲ್ಲಿ ಆನಂದ್ ನೋಡ್ಕೋತಾ ಇದ್ದಾನೆ. ಐ ಆಮ್ ಬಿಸಿ ವಿತ್ ಟೂ ಮೆನಿ ಥಿಂಗ್ಸ್, ಹಾಗಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅವನ ಹತ್ರ ಹೋಗಿ ಅಪ್ರೂವಲ್ ತಗೋ. ಐ ಥಿಂಕ್ ಹಿಲ್ ಡೂ ದ ನೀಡ್ಫುಲ್. ನಥಿಂಗ್ ಸೀರಿಯಸ್ ಬಿಗ್ ಬ್ರದರ್, ಜಸ್ಟ್ ಅ ಸ್ಮಾಲ್ ಥಿಂಗ್ ಅಷ್ಟೇ. ಐ ಆಮ್ ಗಿವನ್ ಇಮ್ ದ ಅಥಾರಿಟಿ. ಅರೆ ಅವ್ನು ವ್ಯವಸ್ಥೆ ಮಾಡ್ತಾನೆ. ಗೋಂಟ್ ಮೀಟಿಂಗ್ ಒನ್ಸ್. ಇಲ್ಲ ಕ್ಯಾಬಿನಲ್ಲೇ ಇದನ್ಗೋ. ಅಜ್ಜಿನ ಕರೆದು ಬಿಡ್ತೀನಿ. ಅಜ್ಜಿ, ಅಜ್ಜಿ. ಹಾ ಬಂದೆ. ದೇವ್ರೆ, ನಾನೇನೋ ಮಾಡಿಬಿಟ್ಟಿದ್ದೀನಿ. ಅವ್ರಿಗೂ ಇಷ್ಟ ಆಗಲಿ. ಏನು ಹೇಳ್ತಾರೋ ಯಾರು ಗೊತ್ತು. ಭೂಮಿಕಾ, ಅಜ್ಜಿ ಎಲ್ಲ ರೆಡಿ ಆಯ್ತಾ? ಹಾಂ ಅಜ್ಜಿ, ರುಚಿ ನೋಡಿ ಹೇಳ್ತೀರಾ? ಓಹ್ ಕಬಾಬು. ಅಜ್ಜಿ, ಅದು ನಾನ್ ವೆಜ್ ಅಲ್ಲ, ವೆಜ್ಜು. ವೆಜ್ಜಾ? ಹಾಂ ಅಜ್ಜಿ, ವೆಜ್ಜು, ಆದರೆ ನಾನ್ ವೆಜ್ ಥರ ಇರಬಹುದು. ವೆಜ್ನಲ್ಲಿ ನಾನ್ ವೆಜ್ಜು ಹೆಂಗೆ ಸಾಧ್ಯ? ನಮ್ಮ ಗುಂಡುಗೆ ನಾನ್ ವೆಜ್ ಅಂದರೆ ಜೀವ. ಆದರೂ ಒಂದ್ಸಲ ರುಚಿ ನೋಡ್ಬಿಡ್ಲಾ? ಹಾಂ. ಹೆಂಗಿದೆಯೋ ಏನೋ. ಅಜ್ಜಿ, ನಾನು ಪಾಸಾ ಫೇಲಾ? ಪಾಸ್ ಅಲ್ಲ, ಫಸ್ಟ್ ಕ್ಲಾಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನನ್ನ ಮನಸ್ಸಾರೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಈ ಬಾಳೆಕಾಯಿ ಇದೆಯಲ್ಲ, ಫಿಶ್ ಫ್ರೈ ತಲೆ ಮೇಲೆ ಹೊಡೆದಾಗಿದೆ. ಈ ವೆಜಿಟೇರಿಯನ್ನಲ್ಲೂ ಈ ಥರ ಎಲ್ಲ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ನಾನು ಇಷ್ಟು ದಿವಸ ನನ್ನ ಮನಸ್ಸಿನಲ್ಲಿ ಈ ವೆಜ್ ಅಂದರೆ ಒಂಥರ ತಾತ್ಸಾರ ಮಾಡಿಬಿಟ್ಟಿದ್ದೇವೆ. ಬಿಡ ಅದೇನು ಅಂತ. ನೀನು ಕೈ ರುಚಿ ನೋಡಿದ ಮೇಲೆ ನನ್ನ ಮನಸ್ಸಿನ ಭಾವನೆನೇ ಬದಲಾಗೋಯ್ತು ನೋಡು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಮಾಡಿರೋ ಅಡುಗೆನ ಈ ಥರ ಮನ್ಸಾರ ಹೊಗಳಿದ್ರೆ ತುಂಬ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಅದೇ ಅಲ್ವಾ ದೊಡ್ಡ ಅವಾರ್ಡು. ಹಾಂ, ನಿಜ ನಿಜ. ನಾವೇನಾದರೂ ಕಷ್ಟಪಟ್ಟು ಮಾಡಿದಾಗ ಯಾರಾದರೂ ಇಷ್ಟಪಟ್ಟು ತಿಂದರೆ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ನೋಡ್ತಾ ಇರು, ನಮ್ಮ ಗುಂಡಪ್ಪ ತುಂಬ ಪ್ರೀತಿಯಿಂದ ತಿಂತಾನೆ. ಅಷ್ಟು ಚೆನ್ನಾಗಿ ಮಾಡಿದ್ದೀಯ ನೀನು. ಬೇಷ್. ನಮ್ಮ ಗುಂಡು ನಿನ್ನ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿದ್ದ. ನಾನು ಇನ್ನೊಂದ್ಸಲ ಟೇಸ್ಟ್ ನೋಡ್ಬಿಡ್ತೀನಿ. ನನಗೆ ಗೊತ್ತು, ನಾನು ಟೇಸ್ಟ್ ನೋಡಿದ್ದೀನಿ.
ಆದರೂ ನಿನ್ನ ಕೈ ರುಚಿ ಭಾಳ ಚೆನ್ನಾಗಿದೆಯಲ್ಲ, ಇನ್ನು ಸ್ವಲ್ಪ ತಿಂತೀನಿ. ಅಯ್ಯೋ ಅಜ್ಜಿ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಬೇಡ ಬೇಡ ಬೇಡ, ಹಂಗೆ ತಗೋತೀನಿ. ನಾನ್ ವೆಜ್ ಇಷ್ಟಪಡೋರಿಗೆ ವೆಜ್ ಅಡುಗೆ ಮಾಡಿದ್ದೀನಿ. ಅದನ್ನು ತೊಗೊಂಡು ಆಫೀಸ್ ಬೇರೆ ಹೋಗ್ತಿದ್ದೀನಿ. ಗೌತಮ್ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೋ